ಪಾಂಡವರು ಈಗ ಕಾಡಿನಲ್ಲಿ ಅಡಗಿಕೊಂಡು ಬದುಕುತ್ತಿದ್ದಾರೆ. ಅರಮನೆ ಇಲ್ಲ, ಸೈನ್ಯ ಇಲ್ಲ, ಸಿಂಹಾಸನದ ಸುಖ ಇಲ್ಲ. ಆದರೆ ಒಂದು ವಿಷಯ ಮಾತ್ರ ಜೀವಂತ ಇದೆ, ಅದೇ ಧರ್ಮ. ಈ ಅರಣ್ಯ ಜೀವನ ಯಾಕೆ ಬಂತು? ಪಾಂಡವರು ಯಾಕೆ ತಮ್ಮ ಗುರುತನ್ನು ಮರೆಮಾಡಿಕೊಳ್ಳಬೇಕಾಯಿತು? ಅದಕ್ಕೆ ಕಾರಣವಾದ ಒಂದು ಭೀಕರ ಘಟನೆ ಇದೆ. ಅದೇ ಲಕ್ಷಗ್ರಹದ ಕುತಂತ್ರ. ಹಸ್ತಿನಾಪುರ ರಾಜಭವನ. ಅಲ್ಲಿ ಹೊರಗೆ ಶಾಂತಿ ಇದ್ದರೂ ಒಳಗೆ ಹೊತ್ತಿ ಉರಿಯುತ್ತಿದ್ದುದು ಒಬ್ಬನ ಅಸೂಯೆ. ಅವನೇ ದುರ್ಯೋಧನ. ದುರ್ಯೋಧನನಿಗೆ ಪಾಂಡವರ ಶಕ್ತಿ ಬಗ್ಗೆ ಭಯ ಇರಲಿಲ್ಲ. ಆದರೆ ಅವರ ಮೇಲೆ ಜನರಿಗೆ ಇದ್ದ ಪ್ರೀತಿ ದುರ್ಯೋಧನನಿಗೆ ನಿದ್ದೆ ಬರದಂತೆ ಮಾಡಿತ್ತು. ಹಸ್ತಿನಾವತಿಯ ಅಧಿಪತಿ ನಾನು, ಆದರೆ ಜನರ ಮನಸ್ಸಿನಲ್ಲಿ ಇರುವವರು ಪಾಂಡವರು. ಈ ಅಸಹನೆ ದುರ್ಯೋಧನನನ್ನು ನಿಧಾನವಾಗಿ ಅಧರ್ಮದ ಕಡೆಗೆ ತಳ್ಳುತ್ತಿತ್ತು. ಅಂತಹ ಸಮಯದಲ್ಲಿ ದುರ್ಯೋಧನನಿಗೆ ಸಲಹೆ ಕೊಡುವವನೇ ಶಕುನಿ. ಈ ಮಹಾಕುತಂತ್ರಿ ಶಕುನಿ ಹೇಳುತ್ತಾನೆ, ಯುದ್ಧ ಮಾಡಿದ್ರೆ ಪಾಂಡವರ ಪರಾಕ್ರಮದ ಮುಂದೆ ನೀನು ಸೋತು ಹೋಗ್ತೀಯ. ಜನರ ಮುಂದೆ ಪಾಂಡವರು ಮಹಾವೀರರಾಗ್ತಾರೆ. ಇದ್ಯಾವ ರಗಳೆ ಬೇಡ. ಒಂದೇ ಸಲ ಯಾರಿಗೂ ಗೊತ್ತಾಗದೆ ಎಲ್ಲವೂ ಮುಗಿಯಬೇಕು. ಶಕುನಿ ಒಂದು ಯೋಚನೆ ಹೇಳ್ತಾನೆ. ಪಾಂಡವರಿಗೆ ಒಂದು ಅರಮನೆ ಕಟ್ಟೋಣ. ಆದರೆ ಅದು ಕಲ್ಲಿನಿಂದಲ್ಲ, ಮರದಿಂದಲ್ಲ, ಮೇಣದಿಂದ. ಅದು ಸುಲಭವಾಗಿ ಹೊತ್ತಿಕೊಳ್ಳುವ ವಸ್ತು. ಒಮ್ಮೆ ಬೆಂಕಿ ಹಿಡಿದ್ರೆ ಯಾರೂ ಉಳಿಯಲ್ಲ. ದುರ್ಯೋಧನನಿಗೆ ಶಕುನಿ ಹೇಳಿದ ಉಪಾಯ ಸರಿ ಅನ್ನಿಸುತ್ತದೆ. ಇದೇ ಒಳ್ಳೆಯ ಯೋಚನೆ ಅಂದುಕೊಂಡು ಪಾಂಡವರಿಗೆ ಪ್ರೀತಿಯಿಂದ ಆಹ್ವಾನ ಕೊಡಲಾಗುತ್ತದೆ. ವಾರಣಾವತಕ್ಕೆ ಬನ್ನಿ, ನಿಮಗಾಗಿ ಹೊಸ ಅರಮನೆ ಕಟ್ಟಲಾಗಿದೆ. ಧರ್ಮರಾಜ ಯುಧಿಷ್ಠಿರ ಯಾವುದೇ ಸಂಶಯವಿಲ್ಲದೆ ಒಪ್ಪುತ್ತಾನೆ. ಆದರೆ ತಾಯಿ ಕುಂತಿಯ ಮನಸ್ಸು ಮಾತ್ರ ಅಶಾಂತ. ವಿದುರನಿಗೆ ಎಲ್ಲವೂ ಅರ್ಥವಾಗುತ್ತದೆ. ಅವನು ನೇರವಾಗಿ ಏನೂ ಹೇಳುವುದಿಲ್ಲ, ಸೂಚನೆಯಾಗಿ ಮಾತ್ರ ಹೇಳುತ್ತಾನೆ. ಅಗ್ನಿಯ ಮನೆಯೊಳಗೆ ಒಂದು ದಾರಿ ಇರಬೇಕು. ಈ ಮಾತಿನ ಅರ್ಥ ಪಾಂಡವರಿಗೆ ಸ್ಪಷ್ಟವಾಗುತ್ತದೆ. ಲಕ್ಷಗ್ರಹ ಹೊರಗೆ ಸುಂದರ, ಆದರೆ ಒಳಗೆ ಮರಣ ಮರೆತಿದೆ. ಭೀಮನು ರಾತ್ರೋರಾತ್ರಿ ನೆಲದೊಳಗೆ ಒಂದು ಗುಪ್ತ ಸುರಂಗ ತೋಡಿಸುತ್ತಾನೆ. ಇದು ಓಟದ ದಾರಿಯಲ್ಲ, ಜೀವ ಉಳಿಸುವ ದಾರಿ. ಒಂದು ಭೀಕರ ರಾತ್ರಿ. ಲಕ್ಷಗ್ರಹಕ್ಕೆ ಬೆಂಕಿ ಹಚ್ಚಲಾಗುತ್ತದೆ. ಜ್ವಾಲೆಗಳು ಆಕಾಶ ತಲುಪುತ್ತವೆ. ಜಗತ್ತಿಗೆ ಪಾಂಡವರು ಸುಟ್ಟು ಸತ್ತರು ಎಂಬ ಸುದ್ದಿ ಹರಡುತ್ತದೆ. ಆದರೆ ಅದೇ ಬೆಂಕಿಯ ಮಧ್ಯೆ ಪಾಂಡವರು ಗುಪ್ತ ಸುರಂಗದ ಮೂಲಕ ಪಾರಾಗಿರುತ್ತಾರೆ. ಕುಂತಿ ಮಕ್ಕಳನ್ನು ಅಪ್ಪಿಕೊಳ್ಳುತ್ತಾಳೆ. ಕಣ್ಣಲ್ಲಿ ನೀರು, ಆದರೆ ಧೈರ್ಯ ಮಿಂಚುತ್ತದೆ. ಇದರಿಂದಲೇ ಪಾಂಡವರು ಕಾಡಿಗೆ ಬರುತ್ತಾರೆ, ಅಜ್ಞಾತವಾಗಿ ಬದುಕುತ್ತಾರೆ. ಬಕಾಸುರನ ಕತೆ, ಹಿಡಿಂಬಿಯ ಕತೆ ಇವೆಲ್ಲವೂ ಲಕ್ಷಗ್ರಹದ ನಂತರದ ಜೀವನ. ಲಕ್ಷಗ್ರಹ ಒಂದು ಅರಮನೆ ಅಲ್ಲ, ಅದು ಅಧರ್ಮದ ಪ್ರತೀಕ. ಪಾಂಡವರು ಅಲ್ಲಿ ಸುಟ್ಟು ಹೋಗಲಿಲ್ಲ, ಅವರು ಅಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟರು. ಮುಂದಿನ ಕಥೆಯಲ್ಲಿ ಪಾಂಡವರ ಅರಣ್ಯ ಜೀವನದ ಮುಂದಿನ ತಿರುವು. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.